ಎಲ್ಲ ನಿಂಗೆ ಮಾಡ್ದಲ್ಲ ಅಂತ ಅಂದವಳೆ. ಅದಕ್ಕೆ ಹೊಡೆದ್ಬಿಟ್ಟು ನೇಣಾಕ್ಬಿಟ್ಟು ನನ್ನ ಮಗನ ನಿನ್ ತಂಗ ನಂದ ಮಗವ ಬಂದು 4 ಗಂಟೆಲಿ ಊಟ ಮಾಡಿ ನನ್ನ ಮನೆಯಲ್ಲಿ ಅಮ್ಮ ನನಗೆ ರಾತ್ರಿಗೆ ಊಟ ಬೇಡ ಗಂಡಮ್ಮ, ಇದೇ ಹೊಟ್ಟೆ ತುಂಬ ಹೋಗತ್ತೆ, ನನ್ನ ಗಂಡಂಗೂ ಕೊಡು ಅಂದ್ಬಿಟ್ಟು ತಗೊಂಡು ಹೋದ್ಲು. 6 ಗಂಟೆಗೆ ಹಾಲು ಕುಡಿಸ್ಬೇಕು, ನನ್ನ ಮಗ್ಳು ಕಳಿಸ್ಕೊಡು ಅಂದ್ಲು. ಕಳಿಸ್ಕೊಡೋದಕ್ಕೆ ನನ್ನ ಮಗಿಗೆ ಹಾಲೇ ಕುಡ್ಸಕ್ಕೆ ಬಿಟ್ಟಿಲ್ಲ, ಸಾಯಿಸ್ಬಿಟ್ಟು ನಿನ್ನೆ ಇಲ್ಲ ಹೋಗಿ 5 ದಿವಸ ಆಗಿತ್ತು ಕರ್ಕೊಂಡೋಗಿ ಅವರು. ಅವತ್ತು ಅಮ್ಮ ಮುನ್ಸ್ಕೊಂಡು ಮಕನ್ನ ತಿರ್ಗಿಸ್ಕೊಂಡು ನನ್ನ ಮನೆ ಊಟನೂ ಮಾಡಲಿಲ್ಲ. ಅನ್ನ ನಡಿ ಒಬ್ಬ ಉಂಡ. ಆಮೇಲೆ ನಿಮ್ಮಮ್ಮ ಯಾಕೆ ಹಿಂಗೆ ಆಡ್ತಾನೆ ಇದಕ್ಕೆ ಏನು ಹೇಳಲಿಲ್ಲ. ಅವತ್ತು ನನ್ನ ಮಗಳು ಅಮ್ಮ ಉಂಡರಕ್ಕೆ ಮಗ ಸಪ್ಪಗೆ ಮಾಡ್ಕೊಬಿಟ್ಲು. ಅವ್ರ ಮನೆ ಕಷ್ಟ ಆದ್ರೆ ನನ್ನ ಮನೆ ಕಷ್ಟ ಆದ್ರೆ ಏನು ಅಂತ ಕಳಿಸ್ಕೊಟ್ಟೆ. ಇವತ್ತು ನನ್ನ ಮನೆಗೆ ದೊಡ್ಡ ಕಷ್ಟ ತಂದೆ ಒಟ್ಟು ಅಪ್ಪ ಕೇಳ್ತಿದ್ದ ಕಣಪ್ಪ, ಕೇಳ್ತಿದ್ದ ಮಾವ. ಈಗಲೂ 3 ಲಕ್ಷ ದುಡ್ಡು ಕೊಟ್ಟಿದ್ದೀನಿ, ಮೊನ್ನೆ ಚೀಟಿ ಇನ್ನು ಎತ್ಕೊಟ್ಟಿದ್ದೀನಿ. ಈ ಒಡವೆ ಒಂದು ಒಡವೆ ಬಿಟ್ಟಿಲ್ಲ, 300 ಗ್ರಾಮ್ ಒಡವೆಯಲ್ಲಿ ಒಂದು ಒಡವೆ ಬಿಟ್ಟಿಲ್ಲ. ನೋಡಿಕೊಂಡೆ ನನ್ನ ಗಂಡ ಬಿಡಿಸ್ಕೊಡ್ತಾನೆ ನಾಳೆ ಹಂಗ್ ಮಾಡಿದ್ರು ನನ್ನ ಗಂಡ ಅಂದ್ರಳು. ಅವ್ರ ಅತ್ತೆ ಅವ್ರಿಬ್ರು ಚೆನ್ನಾಗಿರಕ್ ಬಿಡ್ಲಿಲ್ಲ, ಅವ್ರ ಅತ್ತೆದೇ ಕಿರಿಕು. ಅವಳು ಮಗನಿಗೆ ಹೇಳ್ಕೊಡೋಳು, ಮಗ ಹೆಂಡತಿ ಜೊತೆ ಚೆನ್ನಾಗಿರ್ತಿತ್ತಿಲ್ಲ, ನಮ್ಮ ಮನೆಗೆ ಬಂದ್ರೆ ನಿಮ್ದಿಲಿ ಬಾಣ್ ತಿಂತಿಲ್ಲ, ಬಸ್ರಿ ಅಂತಿತ್ತಿಲ್ಲ. ದಿನ ಕಣ್ಣೀರ್ ಹಾಕ್ಸೋನು, ಫೋನ್ ಮಾಡಿ ಬೈದು 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 ದಿನ ಕಣ್ಣೀರ್ ಹಾಕ್ಸೋಳು. ನಾನು ನನ್ನ ಮೈದನ್ಗೂ ಹೇಳ್ದೆ, ನನ್ನ ಮಗಳಿಗೆ ಬಾಣಿತನ ಮಾಡಕ್ಕೆ ಯಾಕೆ ಹಿಂಸೆ ಕೊಡ್ತಾ ಇದ್ದೀರಿ, ದಿನ ಬೈತಾನೆ, ದಿನ ಕಣ್ಣೀರ್ ಆಗ್ತದೆ, ಯಾವ ಸುಖಕ್ಕೆ ನಾನು ಬಾಣಿತನ ಮಾಡ್ಬೇಕು ಅಂತ ಕೇಳ್ಕೊಂಡೆ. ನಿಮ್ಮ ಮಗಳ ಚೆನ್ನಾಗಿ ನೋಡ್ಕೊತೀನಿ ಅಂತ ದೇವಸ್ಥಾನದಲ್ಲಿ ಬಂದು ಪ್ರಮಾಣನು ಮಾಡ್ದ. ಓ ಕಣಪ್ಪ, ನಾವೇನ್ ನೋಡಿ ಮದ್ವೆ ಮಾಡಿದ್ದು. ಎಲ್ಲ ಕರ್ಕ ಬಂದ್ರು, ಇಲ್ಲೇ ಪಕ್ಕದೂರಲ್ವಾ, ಅನುಕೂಲ ಆಗವ್ರೆ ಅಂತ ಮಾಡ್ದೆ. ಯಾರು ಅನುಕೂಲ ಆಗಿರೋರು ಕೊಡ್ಬೇಡಿ, ಬಡವ್ರಿಗೆ ಕೊಡ್ರವ್ವ, ಕೂಲಿ ಮಾಡ್ಕೊಂಡು ತಿನ್ಕೊಂಡಿರ್ತಾರೆ. ಇಲ್ಲಾಂದ್ರೆ ನನ್ನಂಗೆ ಮಕ್ಳು ಕಳ್ಕೊಂಡು ಇರ್ಬೇಕಾಯ್ತದೆ. ಇಲ್ಲಾಂದ್ರೆ ಮದ್ವೆನೇ ಮಾಡಬೇಡಿ, ನಿನ್ ಕಣ್ಣು ಮುಂದೆ ನಿಮ್ ಮಕ್ಳು ಇರ್ತವೆ, ಅದೇನೆ ಮಾಡಬೇಡಿ. ಮದ್ವೆ ಮಾಡಿದ್ರೆ ಕೆಟ್ಟದ್ರು, ಮದ್ವೆ ಮಾಡಿದ್ರೆ ಕೆಟ್ಟದ್ರು ಅನ್ಭವಿಸಿದ್ರೆ ಆಯ್ತು. ಅಯ್ಯೋ ವರ್ಷಕ್ಕನ ಬಂದು ತುಂಬಿಲ್ಲ, 4ನೇ ತಾರೀಕು ಬರ್ಬೇಕು, ನಾಮಕರಣ ಮಾಡಿ ಕಳಿಸ್ತೀನಿ ಅಂದ್ರು ಕೇಳಲಿಲ್ಲ. ಹಿಂಸೆ ಮಾಡಿ ಬರಕ್ಕಿಲ್ಲ. ಅವ್ವ ನನ್ನ ಹೆಸರು ಮಂಗ್ಲ ಅಂತ. 1 ತಿಂಗಳಿಂದ ಅವ್ರು ಹಿಂಸೆ ಕೊಡ್ತಾ ಇದ್ರು, ಫೋನ್ ಮಾಡಿ ಬಾ 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 ಅಂತ. ಅದಕ್ಕೆ ನನ್ನ ಮಗಳು ಅಳೋಳು ಡೈಲಿ, ಯಾಕವ ಅಳ್ತೀಯ. ಆಮೇಲೆ ನಾನೇ ಹೋಗಿ ಅವ್ರ ಹತ್ರ ಮಾತಾಡ್ಕೊ ಬಂದೆ, ನಾನು ನಾಮಕರಣ ಮಾಡಿ ನನ್ನ ಮಗನ ಕಳಿಸ್ಕೊಡ್ತೀನಿ ಅಂತ ಹೇಳೋದಕ್ಕೆ, ಇಲ್ಲ ಆಗಲ್ಲ, ನಮ್ಮ ಮನೇಲಿ ಯಾರೋ ಸತ್ತು ಹೋಗೋತಾರೆ, ನೀವು ಹಂಗೆ ಕಳಿಸಿ ಅಂದ್ರು. ಆಯ್ತು, ನಿಮ್ಮ ಆಸೆ ಅಂತಲೇ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿ 5 ದಿನ ಆಗಿತ್ತಪ್ಪ ಕಳಿಸಿ ಅಷ್ಟೇ. ಇನ್ನೇನು ಆಯ್ತು ಅನ್ನೋದೇ ಗೊತ್ತಿಲ್ಲ. ಹೌದು, ಅವನು ಯಾವಾಗ ಕಣ್ಣೀರ್ ಹಾಕ್ಸನು ಕಣಪ್ಪ, ಅವ್ರ ಒಂದ್ ಮಾತು ಕೇಳ್ಕೊಂಡೇ ಕಣ್ಣೀರ್ ಹಾಕ್ಸನು. ಅವರು ಯಾವ್ದು ವಿಚಾರ ಅಂತ ಹೇಳ್ತಿತ್ತಲ್ಲ, ನನ್ನ ಮಗಳು ಗುಟ್ಟು ಮಾಡಿಕೊಳ್ಳಳು. ನಮ್ಮಪ್ಪ ಕಷ್ಟ ಬೀಸ್ ನಮ್ ಸಾಕ್ಯವನೇ, ಅವ್ರಿಗೆ ನಾವು ಕೊಡೋದ್ ಬೇಡ ಅಂತ ನನ್ನ ಮಗಳು ಯಾವ್ದನ್ನೂ ಹೇಳ್ಕೊತಿದ್ದಿಲ್ಲ ನಮ್ಮ ಜೊತೆಲಿ. ಬೇಡಿ ನನ್ನ ಕಾಲದಲ್ಲ ಅಪ್ಪ 5 ಗಂಟೆಗೆ ನಾನು ಹೋಗ್ತಾ ಇದ್ದೀನಿ, 6 ಗಂಟೆಗೆ ನಾನು ಹಾಲು ಕುಡಿಸ್ಬೇಕು, ಕಳಿಸ್ಕೊಡಪ್ಪ ಆಟ ಆಡಿಸಿ ಅಂತ ಅಂದ್ರು. 6 ಗಂಟೆಗೆ ಕರ್ಕೊಂಡು ಹೋಗೋದ್ರೊಳಗೆ ನನ್ನ ಮಗ ಹಾಲು ಕುಡಿಲಿಕ್ಕೆ ಅವಳೇ ಇರ್ಲಿಲ್ಲ ಕಣಪ್ಪ, ಅಷ್ಟೊಳಗೆ ಹೊಡೆದಾಕಿದ್ದ. ನನ್ನ ಮಗ ನಮಗೆ ಕತ್ತಿಸ್ಬಿಟ್ಟು ಏಣಿ ತೆಗ್ದಾಕ್ಬಿಟ್ಟು ಓಡ್ಬಿಟ್ಟವನೇ. ಸರ್ ನಿನ್ನೆ ಇದು 4 ಗಂಟೆಲಿ ಅವ್ರು ಫೋನ್ ಮಾಡಿದ್ದು. ಫೋನ್ ಮಾಡಿಬಿಟ್ಟು ಅಣ್ಣ ಬಾ ಕರ್ಕೋಗ, ನನ್ನ ಒಬ್ಬರು ಅಡುಗೆ ಮಾಡಿದ್ದೀನಿ ಅಂತ, ಊಟ ಮಾಡ್ಕೊ ಬರ್ತೀನಿ ಅಂದು. ಸರಿ ಆಯಿತು ಅಂತ ಬಂದೆ. ಅವ್ರ ಮನೇಲಿ ಅವನು ಇಬ್ಬರೇ ಇದ್ದಿದ್ದು, ಪಾಪು ಇನ್ಯಾರೂ ಇತ್ತಿಲ್ಲ, ಎಲ್ಲ ಅಲ್ಲಿ ಹೊಂಟೋಗಿದ್ರಂತೆ. ಸರಿ ಆಯಿತು ಅಂದ್ಬಿಟ್ಟು ಅವಳನ್ನ ಕರ್ಕೊಂಡೆ. ಅವನು ಯಾಕೋ ಬಂಕಾಗಿದ್ದ. ಯಾಕೆ ಬಾಬಾ ಹಿಂಗೆ ಬಂಕಾಗಿದ್ರಿ ಅಂದೆ. ಏನಿಲ್ಲ ಕರ್ಕೋಗಿ ಅಂದ. ಸರಿ ಆಯಿತು ಅಂತ ಅಲ್ಲಿಗೆ ನಾನು ಕರ್ಕೋದೆ ಅವಳನ್ನ. ನಿನ್ನೆ ಕರ್ಕೋದೆ 4 ಗಂಟೆಲಿ ಕರ್ಕೋಗಿ ಊಟ ಎಲ್ಲ ಮಾಡಿ 5 ಕಾಲಲ್ಲಿ ಅಣ್ಣ ನಾನು ಊರಿಗೆ ಹೋಯ್ತೀನಿ, ಮನೆಗೆ ಹೋಯ್ತೀನಿ, ಅವ್ನು ಫೋನ್ ಮಾಡ್ತಾವನೆ, ನಾವು ಹೋಯ್ತೀನಿ ಅಣ್ಣ, ಮಗವ 6 ಗಂಟೆಗೆ ಕರ್ಕೊಬ ಅಂದು. ಸರಿ 5 ಗಣಪನ ಕರ್ಕೊಬತ್ತೀನಿ, ಹೋಗು ಅಂದ್ಬಿಟ್ಟು ನನ್ನ ತಮ್ಮನ ಜೊತೆ ಮಾಡಿ ಕಳಿಸ್ದೆ. ನನ್ನ ತಮ್ಮಗೆ ಬಿಟ್ಟು ಕಳಿಸ್ದೆ, ಹೋಗ್ಬಿಟ್ಬಿಟ್ಟು ಬಾ, ನನ್ನ ಪಾಪ ಕರ್ಕೊ ಹೋಗ್ಬಿಟ್ಟು ಬರ್ತೀನಿ ಅಂತವ. ಸರಿ ಆಯ್ತು ಅಂದ್ಬಿಟ್ಟು ಹೋಗಿ ಬಿಟ್ಟ ಬಂದವನು.
6 ಗಂಟೆ ನಮ್ಮ ಪಾಪ ಕರ್ಕೊ ಹೋದೆ. ಕದೆ ಎಲ್ಲ ತೊಡ್ತು. ಅವ್ನು ಹೊರಗಡೆ ಕೂತಿದ್ದ, ನನ್ನ ತಂಗಿ ಮೊಬೈಲ್ನ ಹೊರಗಡೆ ಇಟ್ಕೊಂಡು ಹೊರಗಡೆ ಕೂತಿದ್ದ. ಕದೆ ಎಲ್ಲ ತೊಡ್ತೆ, ಮೇಲೆಲ್ಲ ಕೂಗ್ದ, ಜೋರಾಗಿ ಕೂಗ್ದ, ಏನೂ ಉಸಿರಿಲ್ಲ. ಯಾಕಪ್ಪ ಇಷ್ಟು ಕೂಗಿದ್ರು ಬತ್ತೇವಲ್ಲ ಅಂದ್ಬಿಟ್ಟು ನಾನು ನೋಡ್ತೀನಿ ಹಿಂದೆ ಹಸಿ ಅಂದ್ಬಿಟ್ಟು ಕರ್ಕೊಬೋದ. ಹಿಂದೆ ಕರ್ಕೊಬಿಟ್ಟು ಮೇಲ್ಗಡೆಗೆ ಒಂದು 15 ಅಡಿಗೆ ಶೀಟ್ ಹಾಕವ್ರೆ. ಏಣಿ ಹಾಕ್ಬಿಟ್ಟು ನಾನು ಮ್ಯಾಕ್ ಹತ್ತಿಸ್ತ, ನೋಡಿ ಅಲ್ಲಿ ಮನೆ ಕಂಡವಳೇನೋ ನೋಡಿ ಅಂದ್ಬಿಟ್ಟು ಮ್ಯಾಕ್ ಹತ್ತಿಸ್ತ. ಸರ್ ನಾನು ಮ್ಯಾಕಂದು ಮುಂದೆ ಬದ್ದಿದ್ದಂಗೆ ಏಣಿ ತೆಗ್ದು ಕೆಳಗೆ ಹಾಕ್ಬಿಟ್ಟು ಅಲ್ಲಿಂದ ನಿಧಾನ ನಡ್ಕೊಂಬಂದು ಕಡೆ ಗ್ಲಾಸ್ ಇತ್ತು, ಗ್ಲಾಸಲ್ಲಿ ನೋಡ್ತೀನಿ ಕೆಳಗೆ ಮಂಡಿ ಉರ್ಕೊಂಡಾಗೆ ನೇಣು ಹಾಕ್ಬಿಟ್ಟಿದ್ದು. ಏನಪ್ಪ ಹಿಂಗಾಯ್ತಲ್ಲ ನಾವು ಕೂಕೊಂಡು ಓಡ್ಬೋಷ್ಟೊತ್ತಿಗೆ ಅವನು ಬೀಗ ತೆಗೆದ್ಬಿಟ್ಟು ಓಡೋಗ್ಬಿಟ್ಟ. ಬೀಗ ಹಾಕೊಂಡಿದ್ದ. ಬೀಗ ಎಲ್ಲಿ ಇದಕ್ಕೆ ಆ ಕಡೆಯಿಂದ ಬೀಗ ಹಾಕವ್ರಿ ಅಂದ. ಇಲ್ಲೆಲ್ಲ ಕೈ ಎಲ್ಲ ಹಸುಗಟ್ಟಿದೆ, ಇದೆಲ್ಲ ಊದ್ಕೊಂಡಿದೆ ಈ ಜಾಗ ಎಲ್ಲ ಫುಲ್ಲು. ಹಾಂ ಅವಳೆ ಊಟ ತಗೋತೀನಿ, ನನ್ನ ಗಂಡಂಗೆ ಬೇಕು ನನಗೂ ಬೇಕು ಅಂದ್ಬಿಟ್ಟು ಬಿರಿಯಾನಿ ಕಡಿಸ್ಕೊಂಡು ತಗೊಬಂದು ಅವಳಿಗೆ ನಮ್ಮ ಮನೆಯಿಂದ ತಗೊಬಂದು ನನ್ನ ಗಂಡನ ತಿಂತಾನೆ ಮನೇಲಿ ಅಂದ್ಬಿಟ್ಟು ತಗೊಂಬಂದು ಚೆನ್ನಾಗಿ ನಗಾಡ್ಕೊಂಡು ಬಂದು ಏನೂ ಹೇಳಿಲ್ಲ ನನಗೆ. ಅದಾಗ ಅಷ್ಟನ್ನು ಕಿರ್ಚದ್ಗೆ ಅವ್ನು ಬೀಗ ತೆಗೆದ್ಬಿಟ್ಟು ಓಡೋಗ್ಬಿಟ್ಟೆ ಸರ್. ನಾನು ಮೇಲ್ಗಡೆ ಸಿಕ್ಕಾಗ್ಬಿಟ್ಟೆ, ಕಿಳಿಯಕ್ಕೆ ಹಾಕಿಲ್ಲ. ಆ ಕಡೆಯಿಂದ ಇನ್ನೊಂದು ರೂಮಿಗೆ ಬರೋಕ್ಕೆ ಜಾಗ ಇತ್ತು, ಆ ಕಡೆ ನೆಗೆದ್ಬಿಟ್ಟು ಈ ಕಡೆ ರೂಮಿಂದ ಬಂದು ಬಾಗಿಲು ತೆಗ್ದಿನಿ, ಆ ಕಡೆ ಬೀಗ ಹಾಕ್ಬಿಟ್ಟವ್ರೆ. ಆಗ ನನ್ನ ತಂಗಿ ಓಡ್ ಬಂದು ಬೀಗ ತೆಗೆದ್ಲು. ಆಗೋಳಿಗೆ ಓಡ್ ಬರೋಷ್ಟೊತ್ತಿಗೆ ಪ್ರಾಣ ಹೋಗ್ಬಿಟ್ಟಿತ್ತು. ಹೌದು, ಬೀಗ ಈ ಕಡೆಯಿಂದ ಸರ್ ಸದಾಗ ಜಾಗ ಇದ್ದಿಲ್ಲ ಸರ್, ಈ ಕಡೆಯಿಂದ ಚಿಲ್ಕ ಹಾಕವ್ರೆ ಹೊರಗಡೆಯಿಂದ, ಒಳಗಡೆಯಿಂದ ಬೋಟ್ ಹಾಕಿಲ್ಲ. ಈ ಕಡೆಯಿಂದ ಚಿಲ್ಕ ತೆಗ್ದಿರೋದು ನಾನು ತಂಗಿ ಹೋಗಿ, ಅದು ಅವಳು ಹಾಕಿಲ್ಲ. ಅವಳು ಸಾಯಂಗಿದ್ರೆ ಒಳಗಡೆ ಹಾಕೊಳ್ಳೋಳು, ಹೊರಗಡೆ ಆಗ್ತಿದ್ದಿಲ್ಲ ಸರ್, ಹೊರಗಡೆ ಚಿಲ್ಕ ಹಾಕಿರೋದು ಸರ್. ಸರ್ ಬೆಟ್ಟಿಂಗ್ ವಿಚಾರಕ್ಕೆ ಸರ್ ಎಲ್ಲ ಒಡವೆನ ಅಡೇಕೊಂಡವನೆ, ಒಂದು ಬಿಟ್ಟೆ 300 ಗ್ರಾಮ್ ಒಡವೆ ನಾವು ಮಾಡಿಸ್ಕೊಡ್ತೀವಿ, ಎಲ್ಲ ಅಡೇಕವನೆ, ಒಂದು ಒಡವೆ ಇಲ್ಲ ಅವಳ ಹತ್ರ. ನನ್ನ ಮದುವೆಲಿ ಆರ್ಟಿಫಿಷಿಯಲ್ ಹಾಕೊಂಡಿದ್ಲು ನನ್ನ ತಂಗಿ. ನನಗೆ ಒಂಥರ ಆಯ್ತು, ಯಾಕಪ್ಪ ಅಂದೆ, ಬಿಡಿಸ್ಕೊಟ್ಟಿಲ್ಲ ಅಂದರು. ಸರಿ ಬಿಡವ ಆಯ್ತು, ಏನೋ ಓಲಿ ಬಿಟ್ಟು ಸುಮ್ಮನದೆ. ಸೋತಾಗಲೆಲ್ಲ ಫೋನ್ ಮಾಡೋದು, ನನ್ನ ತಮ್ಮಗೆ ಒಂದ್ಸತಿ ಫೋನ್ ಮಾಡೋಣ 10,000 ದುಡ್ಡು ಹಾಕ್ಸೋ ಅಂದ್ಬಿಟ್ಟು ನನ್ನ ತಂಗಿ ಕೈಲಿ ಫೋನ್ ಮಾಡ್ತಾನೆ. ಹಿಂಗೆ ಎಲ್ರಿಗೆಲ್ಲ ಫೋನ್ ಮಾಡಿಸೋ ದುಡ್ಡು ಹಾಕ್ಸ್ಕೊಳ್ಳೋದು, ಬೆಟ್ಟಿಂಗ್ ಆಡೋದು, ಬೆಟ್ಟಿಂಗ್ ಆನ್ಲೈನಲ್ಲಿ ಬೆಟ್ಟಿಂಗ್ ಆಡೋದು, ಕ್ರಿಕೆಟ್ ಆಡೋದು, ಏನೇನು ಆಡೋದು ಅವನು. ಇದೇ ಜಾಸ್ತಿ ಇದು. ಅವ್ಳಿಗೆ ಗೊತ್ತಿತ್ತು, ಯಾರಿಗೂ ಹೇಳ್ಕೊಂಡಿದ್ದಿಲ್ಲ, ಏನು ಹೇಳ್ಕೊಂಡಿದ್ವಿ ಹಿಂಗೆಲ್ಲ. ಡೈಲಿ ಹೇಳ್ಸೋಣ ಸರ್, ನಮ್ಮ ಮನೇಲಿದ್ದಾಗ ಫೋನ್ ಮಾಡಿಲ್ಲ ಬರೀ ಹೇಳೋದೇ ಅವಳು. ಒಂದ್ಸತಿ ಮನೆಗೆ ಬರ್ಬೇಡ ಅಂತ ಜಗಳ ಮಾಡಿದ, ನಮ್ಮ ಚಿಕ್ಕಪ್ಪದಿರೆಲ್ಲ ಕರ್ಸಿ ನ್ಯಾಯ ಪಂಚಾಯತಿಲ್ಲ ಮಾಡಿದ್ದು. ಸರಿ ಆಯಿತು ಹೋಗ್ರಪ್ಪ ಬುದ್ಧಿವಾದ ಕಲ್ತ್ಕೊಳ್ಳಿ ಅಂತೆಲ್ಲ ಹೇಳಿ ಕಳಿಸಿದ್ದು. ನಾನು ಒಂದ್ಸತಿ ಹೋಗೋರ್ ಮಾಡಿದ್ದು ಜಗಳನೂ ಆಡಿದ್ದು, ಏನಕ್ಕೆ ನನ್ನ ತಂಗಿ ಮೇಲೆ ಹಿಂಗೆ ಆಡ್ತೀರಿ ಅಂತವ. ಅದಕ್ಕೆ ನನ್ನ ಕರ್ಸಿ ಸ್ವಾರಿ ತಪ್ಪಾಯಿತು ಕಾಲು ಹಿಡ್ಕೋಬೇಕು ಅಂದರು. ನಾನು ಹೋಗಿ ಸರಿ ಆಯ್ತು ತಪ್ಪಾಯ್ತು ಅಂತ ಕಾಲು ಹಿಡ್ಕೊಂಡು ಬಂದೆ. ಹೌದು, ನನ್ನ ಕೈಲೇ ಕಾಲು ಹಿಡ್ಸಿದ್ರು. ಅವ್ರು ತಪ್ಪು ಹಿಡ್ಕೊಂಡು ನನ್ನ ತಂಗಿ ಕೊಟ್ಟಿದ್ದೀನಿ ಅಂತ ನಾನೇ ಹೋಗಿ ತಪ್ಪಾಯ್ತು ಅಂತ ಕೇಳ್ಕೊಂಬಂದೆ. ತೊಂದರೆ ಕೊಡ್ತಾ ಇದ್ದ ಪ್ರತಿದಿನ. ನಿನ್ನೆ 7 ತಿಂಗಳ ಸಹ ಚೀಟಿ ಎದ್ಬಿಟ್ಟು 3 ಲಕ್ಷ ದುಡ್ಡು ಇಸ್ಕೋದ. 7 ತಿಂಗಳಿಂದ ನಮ್ಮ ಅಪ್ಪನೇ ಚೀಟಿ ಎದ್ದು ಕೊಟ್ಟರು. ಅಷ್ಟು ಅವ್ರ ಅಪ್ಪ ಕೊಡ್ತಿದ್ದಿಲ್ಲ, ಅವ್ರ ಅಮ್ಮನೂ ಕೊಡ್ತಿದ್ದಿಲ್ಲ ಅವ್ರಿಗೆ. ಪಾಪ ತೋರ್ಸೋಕ್ಕೆ 500 ರೂಪಾಯಿ ಕೊಟ್ಟರು ಸರ್ ಆಸ್ಪತ್ರೆಗೆ ಹೋಗಿ. 500 ರೂಪಾಯಿ ಹೋಗ್ಬಿಟ್ಟು ಹೋಗಿ ತೋರ್ಸ್ಕೊಂಬನ್ನಿ ಅಂದ್ರೆ 500 ರೂಪಾಯಿ ತೋರ್ಸೋಕಿದ್ದ ಸರ್ ಮಗವ. ನಮ್ಮನೆ ದುಡ್ಡು ಕಳ್ಸೋ ಹೋಗಿ ತೋರ್ಸ್ಕೊಂಬನ್ನಿ ಅಂತವ. ತುಂಬಿಲ್ಲ ಸರ್. 4ನೇ ತಾರೀಕು ಸರ್ ಬಂದರೆ 1 ವರ್ಷ ನಾಮಕರಣ ಮಾಡಿ ಕಳಿಸ್ತೀವಿ ಎಂದು ಕೇಳಿಲ್ಲ. ಜಗಳ ಮಾಡ್ಕೊ ಹೋದ್ರು ಕರ್ಕೊಂಡು ಎಲ್ಲ ಮಾಡಿದೆ ಸರ್. ನಮ್ಮ ಮನೇಲಿ ಯಾರೋ ಸಾಯಂಕಾಲ ಕ್ಯಾನ್ಸರ್ ಪೇಷೆಂಟು 7 ತಿಂಗಳು ಬಿಟ್ಟು ಮಾಡಿ ಅಂದರು. ಸರಿ ಆಯ್ತು ನಿಮ್ಮ ಹೇಳ್ದಂಗೆ ಆಗಲಿ ಅಂದ್ಬಿಟ್ಟು ಸುಮ್ಮನೆ ಆಯಿತು. ಮತ್ತೆ ಫೋನ್ ಮಾಡಿಬಿಟ್ಟು ನಮಗೆ ಕಳಿಸಿ ಸ್ವಾತಿ ಅಂದರು. ಏನಕ್ಕೆ ಇದಕ್ಕೆ ಇಲ್ಲ ಕಳಿಸ್ಕೊಡಿ ಅಂತ ಜಗಳ ಮಾಡಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅವನು ಅವರಮ್ಮ ಇಬ್ಬರು ಬಂದು ಕರ್ಕೋದ್ರು. ಅವತ್ತು ಅವರಮ್ಮ ಬಂದಿದ್ದ ದಿವಸನೂ ಸಿಟ್ಟು. 7 ಗಂಟೆ ನಡೀತಿರೋದು ಸೊ ಕರೆಕ್ಟಾಗಿ 5:45 6 ಗಂಟೆ 6 ಕಾಲಲ್ಲಿ 6 ಗಂಟೆಲೆಲ್ಲ ಮುಗಿದೋಯ್ತೆ. ನಾನು 6 ಕಾಲ್ಗೆ ಹೋಗಿದ್ದೀನಿ ಆಲ್ರೆಡಿ. ಎಲ್ಲ ಹೊಡೆದು ಹಾಕಿ ಬಿಟ್ಬಿಟ್ಟವನೆ. ನಾನು ಯಾವಾಗ ಏಣಿ ಹಾಕಿ ಮ್ಯಾಕ್ ಹತ್ತಿಸ್ತಾನೋ ಹಿಂಗೆ ಕೆಳಗೆ ಓಡೋದನ್ನು ಎಲ್ಲಿ ಓಡೋದು ನಾನು ನೋಡಿಲ್ಲ. ನನ್ನ ತಂಗಿ ಹೇಳಿದ್ಲು ಚಿಕ್ಕವಳಿನೊಬ್ಳು, ಹಣ ಹಿಂಗೆ ಓಡೋದ ಕಾರಣ ಅವನು ಅಂತವ. ನಾನು ಅಲ್ಲಿ ಗಂಟೆ ಹುಡುಕಿ ಹೋದ ಕಾಣಿಸ್ತಿಲ್ಲ ನನಗೆ. ಬೆಳಿಗ್ಗೆ ಗೊತ್ತಾಗಿರೋದು ಅಲ್ಲೇ ಬಿದ್ದೋಗಿದೆ ಬಾಡಿ ಅಂತ. ಏನು ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಸರ್ ನಿಜವಲ್ಲ ಸರ್, ಶ್ರೀಮಂತರ ಮನೆ ಮಕ್ಕಳು ದುಡ್ಡಿಟ್ಟವ್ರೆ, ಯಾರು ಕೊಡೋಕೋಗ್ಬಿಡಿ ಸರ್. ಬಡವ ಮನೆ ಕೊಟ್ಟರು ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೋತಾರೆ ಸರ್ ಅಂತ. ನನ್ನ ಮಕ್ಳು ಮನೆ ಕೊಟ್ಬಿಡಿ ಸರ್, ಕೊಟ್ಟರು ಸರ್ ಕೇಳಿ ಸರ್. ಸೊ ಅವನ್ನೆಲ್ಲ ಏನೇ ಮಾಡ್ತಾನೆ ಅಂತ ಮದುವೆಗಿಂತ ಮುಂಚೆ ಎಂಗೇಜ್ಮೆಂಟ್ ಆಮೇಲೆ ಹೇಳ್ದ. ಇದೆಲ್ಲ ನಂಗೆ ಕಸು ಬಂದವ. ನನ್ನ ತಂಗಿ ಹೇಳೋದು, ಅಪ್ಪ ನೀವೆಲ್ಲ ಮಾಡ್ತಾನೆ ನಾನು ಏನು ಮಾಡಲಿ, ಹೆಂಗೆ ಮದುವೆ ಆಗಲಿ ಅಂದು. ಮನೆ ತಗರ್ಸಿ ದೇವ್ರ ಮೇಲೆ ಹಣೆಗೆ ಹಿಂಗೆ ಮಾಡೋಕ್ಕಿಲ್ಲ, ಅವ್ರು ಚೆನ್ನಾಗಿ ನೋಡ್ಕೊತೀನಿ ಅಂದ. ನನ್ನ ತಂಗಿ ಬಿಡಿ ಆಯಿತು ತಪ್ಪಿದ್ದು ಒಂದ್ಸತಿ ಮಾಡ್ಬಿಟ್ಟು ಏನು ಮಾಡೋದಿಲ್ಲ, ಹೆಂಗೆ ಬದುಕ್ತೀನಿ ಅಂತ ಅವಳು ಹೇಳಿದ್ಗೆ ಮದುವೆ ಮಾಡಿಕೊಟ್ರು ಸರ್. ಇಲ್ಲ ನಾನು ಮಾಡ್ದಿಲ್ಲ ಸರ್ ಅವತ್ತೇ. ಸ್ವಾಮಿ ಅಂತ ಸರ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.